ಹೆಲ್ದಿ ಡಯಟ್ ಫಾಲೋ ಮಾಡಬೇಕು, ವೆಯ್ಟ್ ಲಾಸ್ ಮಾಡ್ಕೋಬೇಕು, ರೈಸ್ ಎಲ್ಲ ಜಾಸ್ತಿ ತಿನ್ನಲ್ಲ ಅನ್ನೋಂಥವ್ರಾದರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಅಷ್ಟು ತುರಿದಿರೋ ಸೋರೆಕಾಯಿ, ಈರುಳ್ಳಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, 1.5 ಕಪ್ ಅಷ್ಟು ಜೋಳದ ಹಿಟ್ಟು, ರೊಟ್ಟಿ ಮುರಿದಿರ ಇರಲಿ ಅಂತ 2 ಟೇಬಲ್ ಸ್ಪೂನ್ ಅಷ್ಟು ನಾರ್ಮಲ್ ಉಪ್ಪಿಟ್ಟು ರವೆನ ತಗೊತಾ ಇದ್ದೀನಿ. ಹಾಗೆ ಸೋರೆಕಾಯಿ ತುಂಬ ಎಳೆದಾಗಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಇದಕ್ಕೇನೆ 1/4 ಕಪ್ ಅಷ್ಟು ನೆನೆಸಿಟ್ಟಿರೋ ಅಂತ ಹೆಸರುಬೇಳೆ, ಬೇಕಾಗಿರೋಷ್ಟು ನೀರು ಹಾಕೊಂಡು ಹಿಟ್ಟನ್ನ ಸ್ವಲ್ಪ ಸೆಮಿ ಸಾಫ್ಟ್ ಆಗಿ ಕಲಸಿಟ್ಕೋಬೇಕು. ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಆಡಿ ಎಕೋಬೇಕ್ ಶೀಟ್ನ ತಗೊತಾ ಇದ್ದೀನಿ. ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಇದ್ರ ವಿಶೇಷ ಏನಂದ್ರೆ ಒಂದ್ಸರಿ ಯೂಸ್ ಮಾಡಿದ್ಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊಂಡು ಮತ್ತೆ ಸಹ ಯೂಸ್ ಮಾಡ್ಕೋಬಹುದು. ಈ ಶೀಟ್ನ ತಗೋಬೇಕಾದ್ರೆ ಒಂದ್ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ನಿಸ್ತು, ಬಟ್ ವರ್ತ್ ಇದೆ, ತುಂಬಾ ದಿನ ಯೂಸ್ ಮಾಡ್ಬೋದು. ಇನ್ನು ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ರೊಟ್ಟಿನ ಈ ರೀತಿ ಚಿಕ್ಕದಾಗಿ ಹಾಕೊಂತ ಇದ್ದೀನಿ. 2 ಕಡೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೊಂಡು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಹೆಲ್ದಿ ಆಗಿರೋಂಥ ಜೋಳದ ರೊಟ್ಟಿ ರೆಡಿ.